ಹಾಯ್ ಹಲೋ ನಮ್ಮೂರು ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಬ್ಯಾಂಗ್ಳೂರ್ ಸಹೋದಯ ಪ್ರಿ ಬೋರ್ಡ್ ಎಕ್ಸಾಮ್ 2025-26 ಗ್ರೇಡ್ 10 CBSE ಸಬ್ಜೆಕ್ಟ್ ಡೇಟ್ 11-12-25 ಸಬ್ಜೆಕ್ಟ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂಡ್ ಲಿಟರೇಚರ್ ಸಬ್ಜೆಕ್ಟ್ ಕೋಡ್ 184 ಟೈಮಿಂಗ್ಸ್ 80 marks 80 marks 3 hours ಜನರಲ್ ಇನ್ಸ್ಟ್ರಕ್ಷನ್ ಪೇಪರ್ ಏನಂತ ಒಂದು ಸ್ಟ್ಯಾಂಡರ್ಡ್ ಇಲ್ಲ ಅಂತ ಮಕ್ಕಳುಗಳೆಲ್ಲ ಹೇಳ್ತಾ ಇದ್ರು. ಏನೋ ಒಂದೆರಡು ಏನೋ ಮಿಸ್ಟೇಕ್ಗಳು ಕೂಡ ಇದಾವೆ ಅಂತ ಹೇಳ್ತಾ ಇದ್ರು. ಫಸ್ಟಿಗೆ ರೀಡ್ ದ ಪ್ಯಾಸೇಜ್. ಬಹುಶಃ ಸೆಟ್ 1 ಸೆಟ್ 2 ಆ ಥರ ಯಾವುದೂ ಇಲ್ಲ, ಒಂದೇ ಪೇಪರ್ ಅಂತ ಕಾಣುತ್ತದೆ. ಮೇಲ್ಗಡೆ ಏನೋ ಹಾಕ್ಲಿಲ್ಲ ಅವರು ಸೆಟ್ 1 ಸೆಟ್ 2 ಅಂತ ಹೇಳಿ. ಈ ರೀತಿಯಾಗಿ ಸ್ವಲ್ಪ ಫೀಡ್ಬ್ಯಾಕ್ ಹೇಳೋದ್ರಿಂದ ನೆಕ್ಸ್ಟ್ ಮುಂಬರುವ ಎಕ್ಸಾಮನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಬಹುದು ಅಂತ ನನಗನ್ನಿಸುತ್ತದೆ. ಮಕ್ಕಳುಗಳು ಸ್ವಲ್ಪ ಬೇಸತ್ತಿದ್ದಾರೆ ಅಂತ ಒಂದು ಏನು ಚೆನ್ನಾಗಿಲ್ಲ ಪೇಪರ್ಗಳು ಅಂತ ಹೇಳ್ತಾ ಇದ್ದಾರೆ. ಸ್ವಲ್ಪ ಮಕ್ಕಳಿಗೆ ಸ್ಟ್ಯಾಂಡರ್ಡ್ ಆಗಿ ಸ್ವಲ್ಪ ಇಂಟ್ರೆಸ್ಟ್ ಬರುವ ಹಾಗೆ ಪೇಪರ್ಗಳು ಇರಬೇಕು ಅಂತ ನನಗನ್ಸುತ್ತದೆ. ಇಲ್ಲಾಂದ್ರೆ ಸ್ವಲ್ಪ ಅವರು ಬೇಸತ್ಕೊಳ್ತಾರೆ, ಓ ಇದು ಈ ಪೇಪರ್ ಹೀಗೆ ಅಲ್ಲ ಅನ್ನೋದು ನೆಕ್ಸ್ಟ್ ಎಕ್ಸಾಮಿಗೆ ಸ್ವಲ್ಪ ಪರಿಣಾಮ ಬೀರುತ್ತದೆ. ಚೆನ್ನಾಗಿದ್ರೆ ಓಕೆ, ಕೆಲವು ಟೈಮ್ ಚೆನ್ನಾಗಿಲ್ಲ ಅಂದ್ರೆ ಕೆಲವು ಸ್ಕೂಲರು ನೆಕ್ಸ್ಟ್ ಇಯರ್ ತಗೊಳ್ಬೇಕೋ ಬೇಡೋ ಸಹೋದಯ ಅನ್ನೋದ್ರ ಬಗ್ಗೆನೂ ಕೂಡ ಥಿಂಕ್ ಮಾಡ್ತಾರೆ. ಹಾಗಾಗಿ ಪೇಪರ್ಗಳು ಸ್ವಲ್ಪ ಕರೆಕ್ಟಾಗಿ ಸೆಟ್ ಮಾಡಬೇಕಾಗುತ್ತದೆ ಅಂತ ನನಗನ್ನಿಸುತ್ತದೆ. ಕೇವಲ ಮಕ್ಕಳುಗಳು ಅಂತ ಅಲ್ಲ, ಕಡೆಗೆ ಸ್ಕೂಲರು ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ಥಿಂಕ್ ಮಾಡ್ತಾರೆ, ಬೋರ್ಡ್ ಸಹೋದಯ ಬೋರ್ಡ್ ತಗೊಳ್ಬೇಕು ಬೇಡ ಅನ್ನೋದ್ರ ಬಗ್ಗೆ.
ಸ್ವಲ್ಪ ಕೇರ್ ಆಗಿ ಪೇಪರ್ ತೆಗೆದ್ರೆ ಒಳ್ಳೆಯದು. ಅದಕ್ಕೆ ನಾನು ಹೇಳ್ತಾ ಇರೋದು, ನಮ್ಮ ಆನ್ಸರ್ ಬುಕ್ಲೆಟ್ ಏನು ನಮ್ಮ ಪರೀಕ್ಷಾ ಸುಗಮ ಇದೆಯಲ್ಲ, ಅದು ಪಕ್ಕಾ ಮಾಡಿದ್ದೀನಿ ವಿದ್ಯಾರ್ಥಿಗಳಿಗೆ. ಆ ಒಂದೇ ಪುಸ್ತಕ ತಗೊಳ್ಳಿ. ಹೀಗೆ ಅನೇಕರವರು ಕ್ವಶನ್ ಬ್ಯಾಂಕ್ಗಳು ಇದೇ ಥರ ಮಿಸ್ಟೇಕ್ಗಳಿದ್ದಾವೆ, ಬಟ್ ನಮ್ಮದಿದೆಯಲ್ಲ ಪಕ್ಕಾ ಇದೆ, ಪಕ್ಕಾ ಮಾಡಿದ್ದೀನಿ. ಅದನ್ನು ತಗೊಳ್ಳಿ ಮಕ್ಕಳೇ. ನಾನು ಅದಕ್ಕೆ ನೀವು ಅದನ್ನು ಓದಿ ಅಂತ ಹೇಳ್ತಾ ಇದ್ದೀನಿ. ನಮ್ಮದು ಕನ್ನಡ ಕ್ವಶನ್ ಬ್ಯಾಂಕ್ ತಗೊಳ್ಳಿ, ಚೆನ್ನಾಗಿದೆ. ನಿಮಗೆ ಅದು 100ಕ್ಕೆ 100 ಅಂಕ ಬರುತ್ತದೆ. ಇಲ್ಲೇ ಒಂದು ಮಿಸ್ಟೇಕ್ ಅಂದರೆ, ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಲ್ಲಿ ಈ ಬ್ರಾಕೆಟ್ ಯೂಸ್ ಮಾಡಿ ಅಂತ ಹೇಳಿದ್ದಾರೆ. ಇದರಲ್ಲಿ ಬ್ರಾಕೆಟೇ ಕೊಟ್ಟಿಲ್ಲ, ಆನ್ಸರೇ ಇಲ್ಲ. ಮಗು ಎಲ್ಲಿ? ಹಾಗೆ ಈ ರೀತಿಯಾದಂಥ ಮಿಸ್ಟೇಕ್ಗಳು ಆಗ್ತಾ ಇರುತ್ತದೆ. ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು ಅನ್ನೋದು ನಮ್ಮ ಒಂದು ಉದ್ದೇಶ ಆಗಿರ್ತದೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್ ಬಾಯ್.